ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ಇವತ್ತಿನ ರೆಸಿಪಿ ನಾನು ಕೊಕೊನಟ್ ಬರ್ಫಿ ಅಂದರೆ ಡ್ರೈ ಕೊಕೊನಟ್ ಬರ್ಫಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಪ್ಯಾನಿಗೆ ನಾನಿಲ್ಲಿ ಕೊಬ್ಬರಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು 2 ಕಪ್ ಆಗೋಷ್ಟು ಕೊಬ್ಬರಿ ಪುಡಿನ ಹಾಕ್ತಾಯಿದ್ದೀನಿ. ಆ ಕೊಬ್ಬರಿ ಮೇಲೆ ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದೆಲ್ಲ ತೆಗೆದು ಈ ವೈಟ್ ಕಲರ್ ಏನಿದೆ ಅದನ್ನು ಮಾತ್ರ ತೆಗೆದು ಪುಡಿ ಮಾಡಿ 2 ಕಪ್ ಆಗೋಷ್ಟು ಹಾಕಿ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದೊಂದು 40 to 50 ಸೆಕೆಂಡ್ಸ್ ಇದನ್ನು ನೀವು ಫ್ರೈ ಮಾಡಿಕೊಂಡ್ರೆ ಸಾಕು, ಬಿಸಿ ಆದರೆ ಸಾಕು. ಸೊ ಈ ಕೈಯಲ್ಲಿ ಮುಟ್ಟು ನೋಡಿದ ತಕ್ಷಣ ಸ್ವಲ್ಪ ಬಿಸಿ ಇರಲಿ, ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ನಾವಿದೆ ಡ್ರೈ ತಗೊಂಡಿರ್ತೀವಲ್ಲ, ಅಂದರೆ ಕೊಬ್ಬರಿ ತಗೊಂಡಿರೋದ್ರಿಂದ ಇದನ್ನು ಜಾಸ್ತಿ ಫ್ರೈ ಮಾಡೋದೇನು ಬೇಡ. ನೋಡ್ತಾ ಇರೋ ಸ್ವಲ್ಪ ಬಿಸಿ ಆಗಿದೆ. ಅದಾದಮೇಲೆ ಈ ಟೈಮಲ್ಲಿ ನಾವು ಇದಕ್ಕೆ 1 ಕಪ್ ಆಗೋಷ್ಟು ಹಾಲು, ಇದು ನಾನು ಕಾಯಿಸಿ ರೂಮ್ ಟೆಂಪ್ರೇಚರಲ್ಲಿ ಇರೋವಂಥ ಹಾಲು, ಇದನ್ನು 1 ಕಪ್ ಆಗೋಷ್ಟು ಹಾಕಿ ಅದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಒಂದು 2 ನಿಮಿಷಗಳ ಕಾಲ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ. ಹಾಲು ಈ ಕೊಬ್ಬರಿ ಎಲ್ಲ ಏನಿದೆ ಇದು ಕರೆಕ್ಟಾಗಿ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲಾಗಿ ನಾವು ಈ ಬರ್ಫಿನ ಮಾಡ್ಕೋಬೋದು. ಚೆನ್ನಾಗಿ ತುಂಬ ಟೇಸ್ಟಿ ಕೂಡ ಬರುತ್ತೆ. ಇದಕ್ಕೆ ನಾನಿಲ್ಲಿ ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಸಕ್ಕರೆ ಕೂಡ ಬಳಸ್ಕೋಬೋದು. ನಾನಿಲ್ಲಿ 1.5 ಕಪ್ ಆಗೋಷ್ಟು ಸಕ್ಕರೆ ಪುಡಿ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಸೊ ಸಕ್ಕರೆ ಹಾಕಿದ್ಮೇಲೆ ಇದು ಕಂಪ್ಲೀಟಾಗಿ ನೀರು ಥರ ಆಗುತ್ತೆ, ಅದು ಏನಿಲ್ಲ. ಆಮೇಲೆ ಪಾಕ ಬಂದಮೇಲೆ ಇದು ಗಟ್ಟಿ ಆಗುತ್ತೆ. ಸೊ ನಾನಿಲ್ಲಿ ಪೂರ್ತಿ ಗಟ್ಟಿ ಪಾಕ ಮಾಡ್ತಾಯಿಲ್ಲ, ಬರ್ಫಿ ಈ ಸಾಫ್ಟಾಗಿ ಯಾವ ರೀತಿ ಇರುತ್ತೆ ಅದೇ ರೀತಿ ನಾನು ಮಾಡ್ತಾ ಇರೋದು. ಸೊ ನಿಮಗೆ ಇನ್ನೂ ಈ ಕೊಬ್ಬರಿ ಮಿಠಾಯಿ ಎಲ್ಲ ಬರುತ್ತಲ್ಲ ಆ ರೀತಿ ಕೂಡ ನೀವು ಇದೇ ರೀತಿ ಫಾಲೋ ಮಾಡಿ ಸ್ವಲ್ಪ ಗಟ್ಟಿ ಪಾಕ ಬಂದು ಕೊಬ್ಬರಿ ಮಿಠಾಯಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಬರ್ಫಿ ಮಾಡ್ತಾ ಇರೋದು. ಸೊ ಹಾಗಾಗಿ ಸ್ವಲ್ಪ ಅಂದರೆ ಒಂದು ಪಾಕ ಬಂದರೆ, ಒಂದು ಎಳೆ ಪಾಕ ಅಂತೀವಲ್ಲ ಆ ರೀತಿ ಬಂದರೆ ಸಾಕು ಇದು. ಸೊ ಈ ತಳ ಎಲ್ಲ ಏನಿದೆ ಈ ನೆಕ್ಸ್ಟ್ ನಾನು ತೋರಿಸ್ತೀನಿ ಯಾವಾಗ ನೀವು ಫ್ಲೇಮ್ ಆಫ್ ಮಾಡ್ಕೋಬೇಕು ಅಂತ, ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡ್ಕೊಳ್ಳಿ. ಸೊ ನಂತರ ಇದಕ್ಕೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಪುಡಿ ಹಾಕ್ತಾಯಿದ್ದೀನಿ. ಇದು ಟೇಸ್ಟ್ ಕೊಡುತ್ತೆ, ಒಂದು ರಿಚ್ನೆಸ್ ಕೊಡುತ್ತೆ. ಯಾವುದೋ ಒಂದು ಸ್ವೀಟ್ ರೆಸಿಪಿ ಆದರೆ ಒಂದು ಹಾಲಿನ ಪುಡಿ ಹಾಕಿದರೆ ಅದು ಟೆಕ್ಸ್ಚರ್ ಏನಿದೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಇವಾಗ ನಮಗೆ ಗಟ್ಟಿ ಆಗ್ತಾ ಬಂದಿದೆ. ನೋಡ್ಬೋದು ತಳ ಯಾವ ರೀತಿ ಬಿಡ್ತಾ ಇದೆ ಅಂತ. ನಂತರ ನಾನಿಲ್ಲಿ ಫ್ಲೇವರ್ಗೆ 1 ಏಲಕ್ಕಿನ ಪುಡಿ ಮಾಡಿ ಹಾಕೊಳ್ತಿದ್ದೀನಿ. ಸೊ ಇವಾಗ ನಮಗೆ ಕಂಪ್ಲೀಟಾಗಿ ರೆಡಿಯಾಗಿದೆ ನಮ್ಮ ಬರ್ಫಿ. ಒಂದು 2 ಸಲ ನೀವು ಇದನ್ನು ಈ ರೀತಿ ಫ್ರೈ ಮಾಡಿಕೊಂಡು ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ, ಅದು ತುಪ್ಪ ಸವರಿರೋ ಅಂಥ ಪ್ಲೇಟಿಗೆ ನೀವು ಇದನ್ನು ಹಾಕ್ಕೊಳ್ಳಿ. ಸೊ ನಾನು ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ನಮಗೆ ಸೆಟ್ ಮಾಡಬೇಕು, ಅಂದರೆ ಈ ಬರ್ಫಿ ಶೇಪಲ್ಲಿ ನಾವು ಇದನ್ನು ಸೆಟ್ ಮಾಡಬೇಕು. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ಸೊ ಆ ರೀತಿ ನಾನು ಯಾವ ರೀತಿ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಆ ರೀತಿ ನೀವು ಇದನ್ನು ಪ್ಲೇಟಿಗೆ ಹಾಕಿ ಈ ರೀತಿ ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಇದನ್ನು ನಾವು ತಣ್ಣಗಾಗದೆ ಒಂದು 2 ರಿಂದ 3 ಗಂಟೆಗಳ ಕಾಲ ಬಿಡೋಣ. ಸೊ ನೋಡ್ಬೋದು ಇಲ್ಲಿ ಕಂಪ್ಲೀಟಾಗಿ ಸೆಟ್ ಆಗಿದೆ. ನಾನು ಇವಾಗ ಬರ್ಫಿ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ತೀನಿ. ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ಒಂದು 15 to 20 ಮಿನಿಟ್ಸಲ್ಲೇ ನಮಗೆ ಒಂದು ಸ್ವೀಟ್ ಟ್ರೇ ನಮಗೆ ಇಲ್ಲಿ ರೆಡಿ ಆಯಿತು.
ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಇದನ್ನು ಇನ್ನೂ ಗಟ್ಟಿ ಪಾಕ ಮಾಡಿದ್ರೆ ಕೊಬ್ಬರಿ ಮಿಠಾಯಿ ಆಗುತ್ತೆ. ಸೊ ಅದನ್ನು ಕೂಡ ನೀವು ಒಂದ್ಸರಿ ಟ್ರೈ ಮಾಡಿ. ಸೊ ನೋಡಿದ್ರಲ್ಲ ಇವತ್ತಿನ ರೆಸಿಪಿ, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸ ವ್ಯೂವರ್ಸ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.